ಏನೋ ಅಪ್ಪ ಒಳ್ಳೊಳ್ಳೆ ಆಹಾರ ದಿನ ತಿಂತಾನೇ ಇದ್ದೀವಿ, ಆದರೂ ಆ ಡೆಫಿಷಿಯನ್ಸಿ ಈ ಡೆಫಿಷಿಯನ್ಸಿ ದೇಹದಲ್ಲಿ ಸುಸ್ತು ದಿನೇ ದಿನೇ ಹೆಚ್ಚಾಗ್ತಾನೇ ಇದೆಯಲ್ಲ, ಯಾಕೋ ಗೊತ್ತಿಲ್ಲ. ಸಂಪೂರ್ಣವಾಗಿ 8ರಿಂದ 9 ಅವರ್ ಮಲಗಿದ್ರೂ ಸ್ವಲ್ಪ ಕೂಡ ನಿದ್ರೆ ಮಾಡಿದ್ದೀನಿ ಅನ್ನೋ ಫೀಲೇ ಬರ್ತಾ ಇಲ್ವಲ್ಲ, ಯಾಕೆ? ಇಷ್ಟೆಲ್ಲ ವರ್ಕೌಟ್ ಮಾಡಿದ್ರು 1 ಇಂಚು ಕೂಡ ದೇಹದಲ್ಲಿ ತೂಕ ಕಮ್ಮಿ ಆಗ್ತಾ ಇಲ್ವಲ್ಲ, ಏನಪ್ಪ ವಿಚಿತ್ರ ಇದು? ನಾನು ನನ್ನ ಬೆಸ್ಟನ್ನ ಸಂಬಂಧದಲ್ಲಿ ಕೊಡ್ತಾ ಇದ್ರೂ ಕೂಡ ಯಾಕೋ ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರೋ ಥರ ಕಿರಿಕಿರಿ ಆಗ್ತಿದೆಯಲ್ಲ, ಏನು ಮಿಸ್ ಹೊಡಿತಾ ಇದೆ? ಈ ಥರ ನಿಗೂಢ ಪ್ರಶ್ನೆಗಳು ಪ್ರತಿನಿತ್ಯ ನಿಮ್ಮನ್ನು ಕಾಡ್ತಾ ಇರೋ ಸಾಧ್ಯತೆಗಳಿದೆ ಅಲ್ವಾ? ಎಸ್, ಇವತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟ ಮ್ಯಾಸಿವ್ ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ. ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ವಿಡಿಯೋದಲ್ಲಿ ಗಮನಿಸೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ. ಎಸ್, ಎಷ್ಟೋ ಸಾರಿ ಬೆಸ್ಟ್ ಆಫ್ ದ ಬೆಸ್ಟ್ ನ್ಯೂಟ್ರಿಷನ್ನ ಫಾಲೋ ಮಾಡಿದ್ರೂ ಕೂಡ ಯಾಕೋ ಏನೋ ಆಹಾರನೇ ತಿಂದಿಲ್ವೇನೋ ಅನ್ನೋರು ಹಾಗೆ ದೇಹ ಸುರ್ಗ್ ಹೋಗುತ್ತೆ, ಅಥವಾ ಅದು ಇದು ಡೆಫಿಷಿಯನ್ಸಿ ಬರುತ್ತೆ, ದೇಹದಲ್ಲಿ ಏನೋ ಶಕ್ತಿನೇ ಇರಲ್ಲ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಆ್ಯಂಡ್ ಅದೇ ರೀತಿಯಾಗಿ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಒಂದು ಸ್ವಲ್ಪ ಕೂಡ ನಮ್ಮ ಎನರ್ಜಿ ಲೆವೆಲಲ್ಲಿ ಜಾಸ್ತಿ ಆಗ್ತಾ ಇರೋ ಥರದ್ದು ಫೀಲಿಂಗು, ಅಥವಾ ಬಾಡಿ ವೇಟ್ ಕಮ್ಮಿ ಆಗ್ತಾ ಇರೋದು ಎಲ್ಲೋ ಏನೋ ಲಿಂಕ್ ಸಿಗ್ತಾ ಇಲ್ಲ ಅನ್ನೋ ಥರ ಅನಿಸ್ತಾ ಇರುತ್ತೆ. ಆ್ಯಂಡ್ ಎಷ್ಟೋ ಸಾರಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾಯಿದ್ರಿ, ನೀವು ಬೆಳಗ್ಗೆ ಎದ್ಬಿಟ್ಟು ನಿದ್ದೆ ಸರಿ ಹೋಗಲಿಲ್ಲ ಅಂತೀರಾ, ಏನ್ರಿ ವಿಚಿತ್ರ ಅಂತ ಮನೇಲಿರೋರು ಹೇಳ್ತಿರ್ತಾರೆ. ಆದರೆ ಆ ನೋವನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ, ನಾನು ಗೊರಕೆ ಹೊಡಿತಿದ್ದೇನೋ ಹೌದು, ಆದರೆ ನಂಗೆ ನಿದ್ರೆ ಮಾಡಿದಾಗ ಅನ್ನಿಸ್ಲೇ ಇಲ್ಲ ಅಂತ. ಅದೇ ಥರ ಸಂಬಂಧದಲ್ಲಿ, ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಇವತ್ತು ಖಂಡಿತ ಇದಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡ್ತೀನಿ, ಗಮನ ಇಟ್ಟು ಕೇಳಿ. ಆ್ಯಂಡ್ ಇದೇ ಒಂದು ಲೈನಲ್ಲಿ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಈ ಥರದ ನಿಗೂಢವಾದ ಸಾಕಷ್ಟು ಬೇರೆ ಬೇರೆ ಡೈಮೆನ್ಷನ್ಸ್ ಆಫ್ ಪ್ರಾಬ್ಲಮ್ಸಿಂದ ನಿಮ್ಗೆ ಹೊರಗಡೆ ಬರೋಕ್ಕೆ ಸಹಾಯ ಆಗುತ್ತೆ ಕೂಡ. ಮೊದಲನೇ ಉದಾಹರಣೆನೇ ತೊಗೊಳ್ಳೋಣ. ಈ ಒಂದು ಈಟಿಂಗ್ ರಿಲೇಟೆಡ್, ಅಂದರೆ ನಂಗೆ ಅದು ಕಮ್ಮಿ ಆಗಿದೆ, ಇದು ಕಮ್ಮಿ ಆಗಿದೆ ಅಂತಾರೆ, ಇನ್ಯಾವ ಥರನಪ್ಪ ತಿನ್ನೋದು, ಇನ್ನೆಷ್ಟು ವೆರೈಟಿ ತಿನ್ನೋದು, ಬಡವರೆಲ್ಲ ಏನು ತಿಂದು ಅವರು ಆರೋಗ್ಯವಾಗಿದ್ದಾರೆ ಅಂತ ಹಾಗಾದರೆ ಲೆಕ್ಕ, ಈ ಥರ ಎಲ್ಲ ಏನೇನೋ ಮಾತಾಡ್ಕೊಳ್ತೀವಿ ನಾವು. ಬಟ್ ನಿಮಗೆ ಗೊತ್ತಾ, ಇದರಿಂದ ಪರಿಹಾರ ನೀವು ಕಾನ್ಷಿಯಸ್ ಈಟಿಂಗ್ ಮಾಡೋದ್ರ ಮೂಲಕ ನೀವು ಪಡ್ಕೊಳ್ಬೋದಾಗಿದೆ. ಅಂದರೆ ನೀವು ಊಟ ಆಹಾರನ ತಟ್ಟೆನ ನಿಮ್ಮ ಮುಂದೆ ಇಟ್ಟಾಗ ನಮ್ಮಲ್ಲಂತೂ ಎಷ್ಟು ಚೆನ್ನಾಗಿದೆ, ದೇವಿಯನ್ನು ನೆನೆಸ್ಕೊಳ್ಳೋದು, ಅನ್ನಪೂರ್ಣೇಶ್ವರನ ನೆನೆಸ್ಕೊಳ್ಳೋದು, ಅಥವಾ ಬೇರೆ ಬೇರೆ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳುವಂಥದ್ದು. ಎಸ್, ಅದ್ರ ಜೊತೆಯಲ್ಲಿ ಈ ಆಹಾರ ನಾನು ತಿಂತಾಯಿದ್ದೀನಿ, ಇದು ನನಗೆ ಬೇಕಾಗೋ ಎಲ್ಲ ನ್ಯೂಟ್ರಿಷನ್ನು ಪ್ರೊವೈಡ್ ಮಾಡುತ್ತೆ ಅಂತ ಒಂದು ಬ್ಯೂಟಿಫುಲ್ ಇಂಟೆನ್ಷನ್ನ ಸೆಟ್ ಮಾಡೋದ್ರ ಜೊತೆಯಲ್ಲಿ ಆ ಆಹಾರಕ್ಕೆ ಡೀಪ್ ಗ್ರ್ಯಾಟಿಟ್ಯೂಡ್ ಕೊಡುವಂಥದ್ದು. ಅಂದರೆ ಒಂದು ಮೊದಲನೇ ಬೀಜ ಬಿತ್ತಿರೋ ರೈತನಿಂದ ಹಿಡಿದು ಅಲ್ಲಿಂದ ಚೈನ್ ನೋಡಿ ನೀವು ಎನರ್ಜಿದು, ಅದನ್ನು ಮೂಟೆ ಕಟ್ಟು ಕಾಳುಗಳನ್ನು ಲಾರಿಗೆ ಹಾಕಿ, ಲಾರಿ ಡ್ರೈವರಿಂದ ಹಿಡಿದು ಹೋಲ್ಸೇಲರು, ರೀಟೇಲರು, ಅಲ್ಲಿ ಬರೋ ಎಷ್ಟೋ ಕೂಲಿ ಕಾರ್ಮಿಕರು, ಅಲ್ಲಿಂದ ಮತ್ತಿನ್ನೊಂದೇನೋ ಅದಕ್ಕೆ ಪ್ಯಾಕೆಟ್ ಬೇಕಾದರೆ ಅದರ ಪ್ರೊಸೆಸಿಂಗ್ ಇನ್ನೊಂದೆಲ್ಲೋ ನಡೆಯುತ್ತೆ, ಮತ್ತು ನಿಮ್ಮ ಮನೆ ಹತ್ರ ಬಂದು, ಅಲ್ಲಿಂದ ಬಂದು ನಿಮ್ಮ ಅಡುಗೆ ಮನೆಗೆ ಬಂದು ಅಲ್ಲೊಂದು 25-30 ಐಟಮ್ಗಳು. ನಮ್ಮ ಸೌತ್ ಇಂಡಿಯಾದಲ್ಲಂತೂ ಒಂದು ಸಾಂಬಾರು ಪೌಡ್ರಿಗೆ ಒಂದು 50 ಐಟಮ್ ಹಾಕಿರ್ತೀವಿ, ಅದಷ್ಟು ಮಿಶ್ರಣ ಆಗಿ ತಟ್ಟೆ ಮೇಲೆ ಬಂದಿದೆ ಅಂದರೆ ಕ್ಯಾನ್ ಯು ಇಮ್ಯಾಜಿನ್ ದ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ದಟ್ ಈಸ್ ಕಮ್ಮಿಂಗ್ ಇನ್ ಫ್ರಾಮ್ ಆಫ್ ಒನ್ ಸ್ಮಾಲ್ ಬಿಟ್ ಆಫ್ ಫುಡ್ ದಟ್ ವಿ ಈಟ್ ಅಲ್ವಾ? ಹ್ಯೂಜ್ ಹ್ಯುಮಂಗಸ್ ಅಲ್ವಾ? ಸೊ ಅಷ್ಟೂ ಚೈನ್ಗೆ ಒಂದು ಜಲಕಲ್ಲಿ ಮನಸ್ಸಲ್ಲಿ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ, ಮತ್ತು ಅದನ್ನು ತಿಂತಾ ಇರೋದನ್ನು ಕಾನ್ಷಿಯಸ್ಸಾಗಿ ಗಮನಿಸಿದಾಗ, ಒಂದು ಕೈ ಮೇಲೆ ಮೊಬೈಲು ತಿಂತಾಯಿದ್ದೀನಿ, ಟಿ ವಿ ನೋಡ್ತಾ ತಿಂತಾಯಿದ್ದೀನಿ, ಏನು ತಿಂತಾಯಿದ್ದೀನಿ, ಅಲ್ಲಿ ಬರ್ತಾ ಇರೋವಂಥ ಇಮೋಷನ್ಸ್ನ, ಆಹಾರಕ್ಕೆ ಸಂಬಂಧಪಟ್ಟ ಎನರ್ಜಿ ದೇಹದಲ್ಲಿ ಆ ಬ್ರೈನ್ ಇರಲಿ, ನಮ್ಮ ಎನರ್ಜಿ ಬಾಡಿ ಕೂಡ ಅದನ್ನು ಪರ್ಸೀವ್ ಮಾಡೋದಿಲ್ಲ, ಅಲ್ಲೇ ನ್ಯೂಟ್ರಿಷನ್ ವ್ಯಾಲ್ಯೂ ಅರ್ಧ ಬಿದ್ದೋಯ್ತು. ಅಫ್ಕೋರ್ಸ್ ಆಲ್ರೆಡಿ ಪೆಸ್ಟಿಸೈಡು ಅದು ಇದು ಹಾಕಿ ಅದು ಹಾಳಾಗಿರುತ್ತೆ. ಸೊ ಕಾನ್ಷಿಯಸ್ ಈಟಿಂಗ್. ಇನ್ನು ಎರಡನೇ ಸೊಲ್ಯೂಷನ್ನು ಏನದು, ಎಷ್ಟೋ ವರ್ಕೌಟ್ ಮಾಡ್ತೀವಿ ಆದರೆ ನಾವು ಸಣ್ಣನೇ ಆಗ್ತಾ ಇಲ್ವಲ್ಲ ಅಂತ ಅನ್ನೋದು. ಎಸ್, ನಾನು ಅಷ್ಟು ವರ್ಕೌಟ್ ಮಾಡಿದೆ, ಇಷ್ಟು ವರ್ಕೌಟ್ ಮಾಡಿದೆ, ಇಷ್ಟು ರೌಂಡ್ ಮಾಡಿದೆ, ಆ ನಂಬರು ಅದು ಬೆಲ್ಟ್ ಥರ ಕೈಗೆ ಹಾಕ್ಕೊಂಡು ನೋಡುವಂಥದ್ದು. ಓಕೆ, ನಾನು ಅದನ್ನೇನು ಅಲ್ಲಗಳಿತಾ ಇಲ್ಲ, ಆದರೆ ಕಾನ್ಷಿಯಸ್ ಮೂವ್ಮೆಂಟ್ ಅಂದರೆ ಏನು, ನೀವು ಸ್ಲೋ ಮೂಮೆಂಟ್ಸ್ ಮಾಡಿ, ಟಿಬೆಟಿಯನ್ ಎಕ್ಸಸೈಸು ಅಥವಾ ಚೈನೀಸ್ ಎಕ್ಸಸೈಸ್ ಎಲ್ಲ ಮಾಡ್ತಾರೆ, ಈ ಥರ ಸ್ಲೋ ಮೂಮೆಂಟ್ ಮಾಡ್ತಾ ಲಿಟ್ರಲಿ ಅದನ್ನು ಒಂದು 2-3 ಡೆವಲಪ್ ಮಾಡ್ಕೊಳ್ಳಿ. ಓಕೆ, ಮುಂಬರುವ ಸಂಚಿಕೆಗಳಲ್ಲಿ ನೀವು ಜಸ್ಟ್ 1 or 2 ಮಿನಿಟ್ಸಲ್ಲಿ ಅದ್ಭುತವಾದ ಕಾನ್ಷಿಯಸ್ ಮೂಮೆಂಟ್ ಮಾಡಿ ಫಸ್ಟ್ ಕ್ಲಾಸ್ ವರ್ಕೌಟ್ ಥ್ರೋಟ್ ಬಾಡಿಗೆ ಹೆಂಗೆ ಕೊಡೋದು ಅಂತ ಮುಂಬರುವ ಸಂಚಿಕೆಗಳಲ್ಲಿ ನಾನು ತುಂಬ ವರ್ಷದಿಂದ ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಕೂಡ, ಅಪಾರ್ಟ್ ಫ್ರಮ್ ಮೈ ಯೋಗ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಅಟ್ಲೀಸ್ಟ್ ನೀವು ಮಾಡಬೇಕಾದ್ರೆ ಒಂದು 10 ರೌಂಡ್ ಸೂರ್ಯ ನಮಸ್ಕಾರ ಮಾಡಿದ್ರೆ 1 ರೌಂಡಲ್ಲಾದರೂ ಕಾನ್ಷಿಯಸ್ ಆಗಿ ಮೂಮೆಂಟ್, ಕೈ ಹೇಗೆ ಹೋಗ್ತಾ ಇದೆ, ಕೈ ಹೇಗೆ ಕೆಳಗಿಳಿತಿದೆ, ಎಲ್ಲಿ ನನ್ನ ಬಾಡಿ ಎಲ್ಲಿ ಅಟೆನ್ಷನ್ ಕಾಲ್ ಮಾಡ್ತಾಯಿದೆ,
ಕಂಪ್ಲೀಟಾಗಿ ಅವೇರ್ಫುಲ್ಲಾಗಿ ನಿಧಾನವಾಗಿ ಮೂಮೆಂಟ್ ಆಡಿ, ಅದು ಸೂಕ್ಷ್ಮ ವ್ಯಾಯಾಮ ಆದರೂ ಪರವಾಗಿಲ್ಲ, ನಿಧಾನವಾಗಿ ಕತ್ತಿಗೆ ಮೂವ್ ಮಾಡೋದಾದರೂ ಪರವಾಗಿಲ್ಲ, ಅಷ್ಟು ಸೂಕ್ಷ್ಮ ಇದ್ದರೂ ನಡೆಯುತ್ತೆ. ಅದನ್ನು ಮಾಡಿ. ಇನ್ನು ಅತ್ಯಂತ ಮುಖ್ಯವಾಗಿ ನಿದ್ರೆಗೆ ಸಂಬಂಧಪಟ್ಟ ಹಾಗೆ, ನಾನೀಗ ನಿದ್ರೆಗೆ ಕಾನ್ಷಿಯಸ್ ಸ್ಲೀಪಿಂಗ್ ಅಂದ್ರೇನು, ನಾನೀಗ ನಿದ್ರೆಗೆ ಜಾರ್ತಾ ಇದ್ದೀನಿ, ನಾನು ಬೆಳಗಿನಿಂದ ಯಾವ ವಿಷಯಕ್ಕೆ ಅಸಮಾಧಾನ ಅಥವಾ ಬೇಜಾರನ್ನ ಅನುಭವಿಸಿದ್ದೆ ಅದನ್ನೆಲ್ಲ ನಾನು ಸಂಪೂರ್ಣವಾಗಿ ನನ್ನ ಮೈಂಡಿಂದ ತೆಗೆದು ಹಾಕ್ತಾ ಇದ್ದೀನಿ, ಏನೆಲ್ಲ ವರಗಳು ನನಗೆ ಪ್ರಕೃತಿಯಿಂದ ಬಂದಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ನಾನು ಸಲ್ಲಿಸ್ತಾ ಇದ್ದೀನಿ, ಮತ್ತು ಈ ಒಂದು ಸ್ಲೀಪ್ ಸ್ಟೇಟಲ್ಲಿ ನಾನು ಯಾವುದೇ ಪ್ಯಾನಿಕ್ಕು ಸ್ಟ್ರೆಸ್ ಇಲ್ಲದೆ ಏನೇ ಫ್ಯೂಚರ್ ನನ್ನ ಪ್ರಾಜೆಕ್ಟ್ಸ್ ಅದು ಇದು ಇದ್ದರೂ ಈ ಕ್ಷಣವನ್ನು ಆಳವಾಗಿ ಅನುಭವಿಸ್ತಾ ನಿರಾಳವಾಗಿ ಮಲ್ಕೊಳ್ತೀನಿ. ಇಟ್ ಇಸ್ ಸೇಫ್ ಫಾರ್ ಮೀ ಟು ಡೈವ್ ಇನ್ ಟು ಸ್ಲೀಪ್. ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಎನರ್ಜಿ ಲೆವೆಲಿಂದ ಆ ಬರ್ಡನ್ನು ರಿಲೀಸ್ ಮಾಡಿ ಮಲ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇನ್ನು 4ನೇದು ನನ್ನ ಫೇವ್ರೆಟ್, ಕಾನ್ಷಿಯಸ್ ರಿಲೇಷನ್ಶಿಪ್. ನಮ್ಮ ಮನೇಲಿರೋರು ಯಾರೂ ಒಬ್ರೊಬ್ರು ಮಾತು ಕೇಳಲ್ಲ, ಏನೋ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಇನ್ನೊಂದೇನೋ ಅವ್ರಿಗೆ ಒಪಿನಿಯನ್ ಇದ್ದರೆ ನಿಮ್ಮದೇನೋ ಬೇರೆ ಭಾವನೆ ಇರುತ್ತೆ. ಇದು ಮನೆಯಲ್ಲೂ ನಡೆಯುವಂಥದ್ದು. ನಾವೆಲ್ಲ ಡಿಫ್ರೆಂಟ್ ಇಂಡಿವಿಜುವಲ್ಸ್, ಒಬ್ಬರದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ಅಥವಾ ಎಷ್ಟೋ ವರ್ಷ ಜೊತೆಲಿ ಸಂಸಾರ ಮಾಡಿದ್ರು, ಆ ಒಂದು ಎನರ್ಜಿ ಎಲ್ಲ ಬೇರೆ ಬೇರೆಯೇ ಆಗಿರುತ್ತೆ. ಇಂಟೆನ್ಷನ್ ಬೇರೆ ಇರುತ್ತೆ, ಸಂಕಲ್ಪ ಬೇರೆ ಇರುತ್ತೆ, ಸೋಲ್ ಪ್ಲ್ಯಾನ್ ಬೇರೆ ಇರುತ್ತೆ, ಪರ್ಪಸ್ ಬೇರೆ ಇರುತ್ತೆ, ನಾವು ಅದೇ ಎಕ್ಸ್ಪೀರಿಯೆನ್ಸನ್ನು ಪರ್ಸ್ಯೂ ಮಾಡೋದು ಬೇರೆ ಇರುತ್ತೆ. ಅದೇ ಥರ ಫೋಟೋ ಕಾಪಿ ಮಾಡ್ಕೊಳ್ಬೇಕು ಇಮೋಷನ್ಸ್ ಅಂತ ಅನ್ನೋದು ತಪ್ಪಾಗತ್ತೆ ಕೆಲವು ಸರಿ. ಬಟ್ ನಾವೇನು ಮಾಡಬಹುದು, ವೆರಿ ಅಮೇಝಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಇನ್ನೂ ವಿಸ್ತಾರವಾಗಿ ಬೇಕಾದ್ರೆ ಬರುವ ಸಂಚಿಕೆಯಲ್ಲಿ ಈ ಪಾಯಿಂಟನ್ನೇ ಇನ್ನೊಂದು ಎಪಿಸೋಡ್ ಮಾಡ್ತೀನಂತೆ. ಸೊ ನೀವು ಮನೇಲಿ ಯಾರ ಜೊತೆ ನಿಮ್ಗೆ ಅದೊಂದು ಸ್ವಲ್ಪ ಮಿಸ್ ಆಗ್ತಾಯಿದೆ, ಮಿಸ್ಕಮ್ಯುನಿಕೇಷನ್ ಆಗ್ತಾಯಿದೆ, ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಅಂತ ಅನಿಸುತ್ತೋ ಅವರನ್ನು ಮನಸ್ಸಲ್ಲಿ ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು ನಿಮ್ಮ ಹಾರ್ಟ್ ಸೆಂಟರಿಂದ, ಹಾರ್ಟ್ ಅಂದರೆ ಫಿಸಿಕಲ್ ಹಾರ್ಟ್ ಅಲ್ಲ, ಹಾರ್ಟ್ ಸೆಂಟರಿಂದ ಅಲ್ಲಿಂದ ಒಂದು ಬ್ಯೂಟಿಫುಲ್ ರೋಸ್ ಪಿಂಕ್ ಎನರ್ಜಿ ಅವರ ಹಾರ್ಟ್ ಸೆಂಟರ್ಗೆ ತಲುಪ್ತಾ ಇದೆ. ಇಲ್ಲಿ ನೀನು ಒಪ್ಕೋ, ನೀನು ಅರ್ಥ ಮಾಡ್ಕೋ, ನೀನು ಬಿಟ್ಟು ಬಿಡು, ನಿನಗೆ ಬೇಕು, ನಿನಗೆ ಬೇಡ, ಯಾವ ರೂಲ್ಸೂ ಇಲ್ಲ. ಜಸ್ಟ್ ಲವ್ ಫಾರ್ ದ ಸೇಕ್ ಆಫ್ ಲವ್ ಬೀಮ್ ಮಾಡಿ ಅಷ್ಟೆ. ಕಾನ್ಷಿಯಸ್ ರಿಲೇಷನ್ಶಿಪ್. ಈಗ ನಾನು ಈ ಪಾಯಿಂಟಲ್ಲಿ ನಿಮ್ಮನ್ನು ಬಿಟ್ಬಿಡ್ತೀನಿ ಈ ವಿಡಿಯೋಲಿ. ನಿಮ್ಗೆ ಹೇಗೆ ಅನ್ನಿಸ್ತು ಇದನ್ನೊಂದು ಸ್ವಲ್ಪ ದಿನ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳಿ, ಮತ್ತು ಈ 4 ಪಾಯಿಂಟಲ್ಲಿ ನಿಮ್ಮ ಫೇವ್ರೇಟ್ ಏನು ಅಂತ ಹೇಳಿ. ಈ ಥರ ಆ ಲವ್ವನ್ನು ಲವ್ವಾಗೇ ನೀವು ರಿಲೀಸ್ ಮಾಡಿದಾಗ ಯಾವ ಥರ ಅದ್ಭುತಗಳಾಗತ್ತೆ, ನಿಮ್ಮಲ್ಲಿ ಏನು ಬದಲಾವಣೆ ಫಸ್ಟ್ ಆಫ್ ಆಲ್ ಆಗೋಗುತ್ತೆ, ಆ ಬ್ಲೇಮ್ ಗೇಮಿಂದ ನೀವೇ ಹೇಗೆ ಶಿಫ್ಟ್ ಆಗೋಗ್ತೀರಾ, ಅವ್ರು ಹೇಗೆ ಶಿಫ್ಟ್ ಆಗ್ತಾರೆ, ಇದೆಲ್ಲ ಕಾನ್ಷಿಯಸ್ ಆಗಿ ಅಬ್ಸರ್ವ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಐ ವಿಲ್ ಬಿ ವೆರಿ ಮಚ್ ಎಕ್ಸೈಟೆಡ್ ಟು ರೀಡ್ ಥ್ರೂ ದ್ಯಾಟ್. ಆ್ಯಂಡ್ ಏನೆಲ್ಲ ಮುಂಬರುವ ಕಾರ್ಯಾಗಾರದ ಬಗ್ಗೆ ನೀವು ಡೀಟೇಲ್ಸ್ ಕೇಳಿದ್ದೀರಾ ಅದನ್ನು ನಾವು ಕಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಅಥವಾ ಪ್ರಾಬ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಡೀಟೇಲ್ಸಲ್ಲಿ ತೋರಿಸ್ತಾ ಇದ್ದೀವಿ. ಖಂಡಿತ ನೀವು ನಮ್ಮ ಫ್ರೀ ಮಾಸ್ಟರ್ ಕ್ಲಾಸ್ ಒಂದು ಸೆಲ್ಫ್ ಲವ್ ಅಟೆಂಡ್ ಮಾಡಬಹುದು, ಅಥವಾ ನಮ್ಮ ಬೇರೆ ಬೇರೆ ಆಗಾಗ ತಿಂಗಳಲ್ಲಿ ಎಷ್ಟೋ ಸತಿ ಬರುವಂಥ ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಬಹುದು, ಅಥವಾ ನಮ್ಮ ಸೆಲ್ಫ್ ಲವ್ 365 ವರ್ಷ ಪೂರ್ತಿ ನಾವೇನು ನಿಮಗೆ ಟ್ರೈನಿಂಗ್ ಮಾಡ್ತಾಯಿದ್ದೀವಿ ವೆಲ್ನೆಸ್, ಅದನ್ನು ಜಾಯ್ನ್ ಆಗ್ಬೋದು. 21 ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೋದು. ಇನ್ನು ಬ್ರೈನ್ ಜಿಮ್ ಇತ್ಯಾದಿ ಏನೆಲ್ಲ ಕೋರ್ಸಸ್ ಇದೆ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಅಥವಾ ಬೇಸಿಕ್ ವೆಬಿನಾರ್ಗಳು, ನಮ್ಮ ದೇಹಕ್ಕೆ ನಾವೇ ಹೇಗೆ ಎನರ್ಜಿ ತೊಗೊಳ್ಳೋದು, ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ಸಕ್ರಿಯವಾಗಿ ಉಪಯೋಗಿಸ್ಕೊಳ್ಳೋದು, ಈ ಥರ ನಿಮಗೆ ಫ್ರೀ ಕ್ಲಾಸ್ ಬೇಕು ಅಂದರೆ ಅದು, ಅಥವಾ ಒಂದು ನಾಮಿನಲ್ ಫೀಸ್ ಕೋರ್ಸ್ ಬೇಕು ಅಂದರೆ ಅದು, ಡೀಟೇಲ್ಡ್ ಕೋರ್ಸ್, ಹೀಲರ್ಸ್ ಥೆರಪಿಸ್ಟ್ ಕೋರ್ಸ್ವರೆಗೂ ಹೋಗಬೇಕು ನಾನು ಅಂತಾದರೆ ಅದು, ಯಾವುದನ್ನು ಬೇಕಾದರೂ ನೀವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲಿಬಹುದು, ಅದರ ಲಾಭವನ್ನು ಪಡ್ಕೊಳ್ಬಹುದು. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಭೇಟಿಯಾಗ್ತೀನಿ. ನಮ್ಮ ಡಾಕ್ಟರ್ ಪೂರ್ವಿ ಜಾರ್ಜ್ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಲಿಂಕ್ ಡೀಟೇಲ್ಸಲ್ಲಿದೆ, ಜಾಯಿನ್ ಮಾಡೋದನ್ನು ಮರಿಬೇಡಿ. Thank you so much for watching.